ನೋಡ್ರಿ ಎಷ್ಟ್ ಚೆನ್ನಾಗೈತಿ ಹೇರ್ ಸ್ಪ್ರೇ ರೋಸ್ಮೆರಿ ಹೇರ್ ಸ್ಪ್ರೇ ಬೇಕಂದ್ರೆ ನೀವು ಒಂದ್ಸಲ ಟ್ರೈ ಮಾಡಬಹುದು. ನಾನು ಯಾವಾಗ್ಲೂ ಇತ್ತೀಚೆಗೆ ಒಂದು 2-3 ತಿಂಗಳಾಯ್ತು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ರಿಸಲ್ಟ್ ಚೆನ್ನಾಗೈತಿ. ನಿಮಗೆ ಇಷ್ಟ ಆದ್ರೆ ಒಂದ್ಸಲ ಟ್ರೈ ಮಾಡ್ರಿ. ವೆಲ್ಕಮ್ ಟು ಮೈ ಚಾನಲ್. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಾನೇನ್ ಮಾಡಕತ್ತೀನಿ ಅಂದ್ರೆ ಇವತ್ತು ರೋಸ್ಮೆರಿ ಹೇರ್ ಸ್ಪ್ರೇ ಮಾಡತ್ತೀನಿ. ಅದಕ್ಕೆ ಏನೇನ್ ತಗೊಂಡಿದ್ದೀನಿ ಅಂದ್ರೆ ಕರಿಬೇವು, ಸ್ವಲ್ಪ ಚಕ್ಕಿ, ಒಂದ್ 7-8 ಲವಂಗ, ಮೆಂತೆ, ಹಸಿ ಶುಂಠಿ ಮತ್ತೆ ರೋಸ್ಮೆರಿ ಒಂದ್ 2 ಸ್ಪೂನ್ ಅಷ್ಟು. ಇದೆಲ್ಲ ತಗೊಂಡು ಒಂದ್ 2 ಗ್ಲಾಸ್ ಅಷ್ಟು ಇಲ್ಲ 3 ಗ್ಲಾಸ್ ಅಷ್ಟು ನೀರ್ ತಗೋಬೇಕು ನೋಡ್ರಿ. ಇದನ್ನೆಲ್ಲ ನೀರು ಕುದಿಯಬೇಕಾರ ಇದನ್ನ ಹಾಕ್ಬೇಕು. ನಾವ್ ಏನೇನ್ ತಗೊಂಡಿದೀವಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬೇಕು. ಹಂಗೆ ಒಂದ್ ಸ್ವಲ್ಪ ಈರುಳ್ಳಿ ಸಿಪ್ಪಿ ಇತ್ತು ಅಂತ ಹಾಕಿದ್ದೆ. ಬೇಕಂದ್ರೆ ಹಾಕ್ಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಇದೆಲ್ಲ ಚೆನ್ನಾಗಿ ಒಂದು 20 ನಿಮಿಷ ಕುದಿಸ್ಬೇಕು. ಕುದ್ದಾದ್ಮೇಲೆ ಇದೆಲ್ಲ ಕೋಲ್ಡ್ ಆದ್ಮೇಲೆ ಒಂದು ಬಾಟಲಿಗೆ ಸೋಸ್ಕೋಬೇಕು ನೋಡ್ರಿ. ನಾನೊಂದ್ ಸ್ಪ್ರೇ ಬಾಟಲ್ಗೆ ಹಾಕೊಂಡಿದ್ದೀನಿ. ಅದು ಉಳಿತು ಅಂತ ಮತ್ತೊಂದ್ ಬಾಟಲ್ಗೆ ಹಾಕೊಂಡಿದ್ದೀನಿ. ಬಹಳ ಅಂದ್ರೆ ಬಹಳ ಚೆನ್ನಾಗಿ ರಿಸಲ್ಟ್ ಬರ್ತೈತಿ ಇದು. ನೀವು ಒಂದ್ಸಲ ಟ್ರೈ ಮಾಡ್ರಿ. ನಾನು ಒಂದು 3-4 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಕೂರ್ಲಂತ್ರ ಬಹಳ ತಿಕ್ಕ ಆಗ್ತಾವು ಮತ್ತ ಕೂರ್ಲು ಸ್ಮೂತ್ ಆಕ್ಕವು. ನನಗೆ ಯಾವ ತರ ರಿಸಲ್ಟ್ ಬಂದೈತಿ ಅಂತ ಅದನ್ನ ಹೇಳಕತ್ತೀನಿ. ಮತ್ತ ಅದಕ್ಕೂ ಏನೇನೋ ಕಮೆಂಟ್ ಮಾಡ್ಬೇಡ್ರಿ. ಬೇಕಂದ್ರೆ ನೀವು ಮಾಡ್ಬೋದು. ನಾನ್ ಯಾವ ತರ ಮಾಡಿದೀನಿ ಅಂತ ನನಗೇನ್ ರಿಸಲ್ಟ್ ಐತಿ ಅಂತ ನಾ ಹೇಳತ್ತೀನಿ. ಇದು ಬಾಟಲ್ ಹಾಕಿದ್ಮೇಲೆ ಒಂದ್ ಸ್ವಲ್ಪ ರೋಸ್ಮೆರಿನ ಹಾಕೊಂಡಿದ್ದೀನಿ. ಇನ್ ಸ್ವಲ್ಪ ರಿಸಲ್ಟ್ ಚೆನ್ನಾಗ್ ಬರ್ತೈತಿ ಅಂತ ಹೇಳಿ. ಕೂರ್ಲನೆ ತಿಕ್ಕ ಆಕವು, ಹೇರ್ ಬಹಳ ಲಾಂಗ್ ಆಗ್ತಾವು. ನನಗೆ ಲಾಂಗ್ ಆಗೋ ಅವಶ್ಯಕತೆ ಇಲ್ಲ. ಇದ್ದಿರೋ ಕೂರ್ಲ ಉದುರ್ದೇ ಇದ್ರೆ ಸಾಕು ಅನ್ಸ್ಬಿಟ್ಟೈತಿ. ಅಷ್ಟು ಕೂರ್ಲು ಉದುರ್ತಾ ಇದ್ವು. ಈಗ ಅಷ್ಟು ಕೂದ್ಲು ಉದುರ್ತಾ ಇಲ್ಲ. ಇಷ್ಟು ಉಳಿತ್ ನೋಡ್ರಿ. ಇನ್ನ ಸ್ವಲ್ಪ ಇದನ್ನ ಫ್ರಿಜ್ ನಾಗ ಇಡ್ತೇನೆ. 1 ವಾರ 15 ದಿನ ಆದ್ರೂನು ಬರ್ತೈತಿ. ನಾನು ಹೊರಗೆ ಇಟ್ಟೇನೆ. ಇದು ಒಂದು ಸಣ್ಣ ಬಾಟಲ್ ಐತಲ್ಲ, ಇದು ಒಂದ್ 15 ದಿನ ಅಂತೂ ಹೊರಗೆ ಇರ್ತೈತಿ. ಯಾವುದೇ ತರದ ಸ್ಮೆಲ್ ಏನ್ ಬರಂಗಿಲ್ಲ. ನಾನ್ ಹೇಳ್ತಾ ಇರೋದು ಚೆನ್ನಾಗ್ ರಿಸಲ್ಟ್ ಬರ್ತೈತಿ. ಒಂದ್ಸಲ ಟ್ರೈ ಮಾಡ್ರಿ. ಇದನ್ನ ಒಂದ್ 2 ದಿನಕ್ಕೊಮ್ಮೆ ಇಲ್ಲ 3 ದಿನಕ್ಕೊಮ್ಮೆ ಸ್ಪ್ರೇ ಮಾಡ್ಕೋಬಹುದು. ಬೆಳಗ್ಗೆ ಇಲ್ಲ ಸಾಯಂಕಾಲ. ಯಾವ್ದೇ ತರದ್ದು ಸ್ಮೆಲ್ ಅದು ಇದು ಯಾವ್ದು ಬರಂಗಿಲ್ಲ. ಯಾರ್ಯಾರು ಏನೇನ್ ಹೇಳ್ತಾರ ಆ ತರ ಸ್ಮೆಲ್ ಬರ್ತೈತಿ ಇದು ಅಂತ ಹೇಳಿ, ಯಾವ್ದು ಸ್ಮೆಲ್ ಬರಂಗಿಲ್ಲ. ನಿಮಗ್ ಇಷ್ಟ ಆತು ಅಂದ್ರೆ ಒಂದ್ಸಲ ಟ್ರೈ ಮಾಡ್ರಿ. ರಿಸಲ್ಟ್ ಚಲೋ ಐತಿ. ಯಾವ್ದು ಅಷ್ಟು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಮನೆಯಲ್ಲೇ ಇರೋದು. ಹೋಮ್ ಮೇಡ್ ಚಲೋ ಬರ್ತೈತಿ. ಅಷ್ಟು ಸಾವಿರಾರು ರೂಪಾಯಿ ಗಂಟ್ಲೆ ದುಡ್ಡು ಕೊಟ್ಟು ವೇಸ್ಟ್ ಮಾಡಕ್ಕಿಂತ ಈ ತರ ನಾವ್ ಮನೆಯಲ್ಲೇನೆ ನಮ್ಗೆ ಯಾವ್ದು ಈಜಿ ಅನಿಸ್ತದೆ ಅದನ್ನ ಮನೆಯಲ್ಲೇ ಮಾಡ್ಕೊಂಡು ನಾವು ರಿಸಲ್ಟ್ ತಗೋಬಹುದು. ನಾನ್ ಇತ್ತೀಚೆಗಂತ್ರ ಇದೇ ತರ ಯೂಸ್ ಮಾಡತ್ತೆ ನೋಡ್ರಿ. ಸುಮ್ನೆ ದುಡ್ಡು ವೇಸ್ಟ್ 500-600 1000 ಗಂಟ್ಲೆ ವೇಸ್ಟ್ ದುಡ್ಡು ಹಾಕೋಗಿಂತಾನೆ ಇದನ್ನೇ ನಾನು ಓನ್ ಆಗಿನೇ ಮಾಡ್ಕೊಂಡಿರೋದು. ನಾನು ಒಂದ್ ಸ್ವಲ್ಪ ಯೂಟ್ಯೂಬ್ ಅದು ಇದು ಎಲ್ಲ ವಿಡಿಯೋದು ನೋಡಿ ಯಾವ್ದಾವ್ದು ನನಗೆ ಇಂಗ್ರೀಡಿಯೆಂಟ್ಸ್ ಸೆಟ್ ಆಗ್ತೈತಿ ಅದನ್ನ ಮಾತ್ರ ಹಾಕೊಂಡಿದ್ದೀನಿ. ಒಂದೊಂದ್ರಲ್ಲಿ ಒಂದೊಂದ್ ತರ ವಿಡಿಯೋ ತೋರಿಸ್ತಿರ್ತಾರ. ನನಗ್ ಯಾವ್ದು ಲೈಕ್ ಆಕತ್ತೆ, ನನಗ್ ಯಾವ್ದು ಈಜಿ ಅನಿಸ್ತತೆ, ಇನ್ನೊಂದೇ ನನಗ್ ಯಾವ್ದು ಸೂಟ್ ಆಗ್ತೈತೆ ಅದನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಇಷ್ಟ ಆದ್ರೆ ಟ್ರೈ ಮಾಡ್ರಿ.